ಹಾಯ್ ಗಾಯ್ಸ್, ಯಾರು ಕಾಂಪಿಟೇಟಿವ್ ಪರೀಕ್ಷೆ ಬರಿತಿದ್ರೋ ಅಂಥ ಒಂದು ವಿದ್ಯಾರ್ಥಿಗಳಿಗಾಗಿ ಈ ಒಂದು ರಸಪ್ರಶ್ನೆ ಇರ್ತದೆ ನೋಡಿರಿ. ಇದು ವಿಜ್ಞಾನದ ಒಂದು ರಸಪ್ರಶ್ನೆ. ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ 20 ಅದ್ಭುತ ಪ್ರಶ್ನೆಗಳಿರ್ತವೆ ನೋಡಿರಿ. ಇದು ಭಾಗ 3, ಮೂರನೇ ಒಂದು ವೀಡಿಯೋ ಅಂತಲೇ ಹೇಳ್ಬೋದು. ಮೂರನೇ ವೀಡಿಯೋ ಇದೆ. ಇನ್ನೂ 2 ವೀಡಿಯೋ ಯಾರು ನೋಡಿಲ್ಲ ಬೇಗನೆ ಹೋಗಿ ಪ್ಲೇ ಲಿಸ್ಟಲ್ಲಿದೆ, ನೋಡ್ಕೊಳ್ಳಿ ಸ್ನೇಹಿತರೆ. ವಿಜ್ಞಾನದಲ್ಲಿ ಕೂಡ ಪ್ರಮುಖವಾಗಿರುವಂಥ ಪ್ರಶ್ನೆಗಳು ಬರ್ತವೆ. ಜೊತೆಗೆ ರಿಪೀಟೆಡ್ ಪ್ರಶ್ನೆಗಳನ್ನು ಕೂಡ ಇವತ್ತು ನಾವು ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ, ಮೊದಲನೇ ಒಂದು ಪ್ರಶ್ನೆ ಬಂದಿದೆ ನೋಡಿ, ಪ್ರಮುಖವಾದಂಥ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಪಕ್ಷಿಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಪಕ್ಷಿಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆರ್ನಿಥಾಲಜಿ ಅಂತ ಕರಿತೀವಿ ನೋಡ್ರಿ. ಓಕೆ, ಆರ್ನಿಥಾಲಜಿ ಅಂದರೆ ಏನಪ್ಪ ಅಂತಂದರೆ ಪಕ್ಷಿಗಳ ಬಗ್ಗೆ ಅಧ್ಯಯನ ಅಂತ ನಾವು ಕೇಳ್ತೀವಿ. ಅದೇ ಕೀಟಗಳ ಬಗ್ಗೆ ಅಧ್ಯಯನ ಅಂತ ಇತ್ತಪ್ಪ ಅಂತಂದರೆ ಅದು ಎಂಟಮಾಲಜಿ. ಓಕೆ, ಕೀಟ ಬಗ್ಗೆ ಅಧ್ಯಯನ ಇದ್ದರೆ ಎಂಟಮಾಲಜಿ ಅಂತ ಹೇಳ್ತೀವಿ. ಪೋಮಾಲಜಿ ಅನ್ನೋದು ಏನಪ್ಪ ಅಂತಂದರೆ ಹಣ್ಣಿನ ಬಗ್ಗೆ ಅಧ್ಯಯನ ಇರ್ತದೆ. ಓಕೆಣ, ಇದಕ್ಕೆ ಆರ್ನಿಥಾಲಜಿ ಸರಿಯಾದ ಉತ್ತರ ಆಗಿದೆ ನೋಡಿ. ಪ್ರಾಣಿಶಾಸ್ತ್ರದ ಒಂದು ವಿಭಾಗವಾದ ಆರ್ನಿಥಾಲಜಿ ಏನಪ್ಪ ಅಂತಂದರೆ ಪಕ್ಷಿಗಳ ವರ್ತನೆ, ಆವಾಸ ಸ್ಥಾನ ಮತ್ತು ಜೀವನ ಕ್ರಮದ ಬಗ್ಗೆ ಅಧ್ಯಯನವನ್ನು ನಡೆಸ್ತದೆ. ಆದರೆ ಪಕ್ಷಿಗಳಿಗೆ ಸಂಬಂಧಿಸಿದಂಥ ಅಧ್ಯಯನ ನಡೆಸೋದು ಯಾವುದಪ್ಪ ಅಂತಂದರೆ ಇದು ಆರ್ನಿಥಾಲಜಿ ಅಂತ ಕರಿತಾರೆ ನೋಡಿರಿ. ಪ್ರಮುಖವಾಗಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಈ ಒಂದು ಪ್ರಶ್ನೆ. ಓಕೆ, ಯಾವ ಒಂದು ಇದರ ಬಗ್ಗೆ ಏನೇನು ಕೇಳ್ತಾರಂತ ತಿಳಿದಿರ್ಬೇಕಾಗ್ತದೆ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಬೆಂಕಿ ನಂದಿಸುವ ಸಾಧನಗಳಲ್ಲಿ ಯಾವ ಅನಿಲವನ್ನು ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಫೈರ್ ಮ್ಯಾನಲ್ಲಿ ಬಳಸುವಂಥ ಸಾಧನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್, CO2 ಅನ್ನು ಬಳಕೆ ಮಾಡ್ತಾರೆ ಈ ಒಂದು ಬೆಂಕಿ ನಂದಿಸುವಲ್ಲಿ. ಓಕೆ, ಸರಿಯಾದ ಉತ್ತರ ಯಾವುದಾಗಿತ್ತು? ಆಪ್ಷನ್ಸ್ ಬಿ ನೋಡಿ, CO2 ಕಾರ್ಬನ್ ಡೈಆಕ್ಸೈಡನ್ನು ಬಳಕೆ ಮಾಡ್ತಾರೆ ಈ ಒಂದು ಅಗ್ನಿಶಾಮಕದಲ್ಲಿ. ಓಕೆ, ಕಾರ್ಬನ್ ಡೈಆಕ್ಸೈಡ್ ಗಾಳಿಗಿಂತ ಏನಪ್ಪ ಅಂತಂದರೆ ಇದು ಭಾರವಾಗಿದ್ದರಿಂದ ಇದನ್ನು ಬೆಂಕಿಯ ಮೇಲೆ ಕಂಬಳಿಸಿದಂತೆ ಆವರಿಸಿ ಆಮ್ಲಜನಕದ ಪೂರೈಕೆಯನ್ನು ಕಡಿತಗೊಳಿಸಿ ಬೆಂಕಿಯನ್ನು ನಂದಿಸ್ತದೆ. ಇದೇನಪ್ಪ ಮಾಡ್ತಪ್ಪ ಅಂತಂದರೆ ಕಂಬಳಿಯಂತೆ ಇದು ಬೆಂಕಿಯ ಮೇಲೆ ಬಿದ್ದಿಗೆಸಿಂದ ಆಮ್ಲಜನಕ ಆವರಿಸಿದಂತೆ ಇದು ಏನು ಮಾಡ್ತಂದರೆ ಬೆಂಕಿಯನ್ನು ನಂದಿಸ್ತದೆ. ಅದಕ್ಕಾಗಿ ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡ್ತಾರೆ ಅಂದರೆ ಫೈರ್ಮ್ಯಾನ್ಗಳಲ್ಲಿ ಬಳಕೆ ಮಾಡ್ತಾರೆ. ಫೈರ್ಮ್ಯಾನ್ಗಳು ಓಕೆ, ಫೈರ್ ಸ್ಟೇಷನಲ್ಲಿ ಇದನ್ನು ಬಳಕೆ ಮಾಡ್ತಾರೆ ನೋಡಿರಿ. ಮೂರನೇ ಪ್ರಶ್ನೆ, ಬಲದ ಅಂತಾರಾಷ್ಟ್ರೀಯ ಏಕಮಾನ ಅಂತ ಯಾವುದು ಅಂತ ಕೊಟ್ಟಿದ್ದಾರೆ. ಬಲದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? SI ಯೂನಿಟ್ ಏನದ ಫೋರ್ಸ್ ಅದಂತ ಕೊಟ್ಟಾರ. ಇದ್ರದ್ದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ನ್ಯೂಟನ್ ನೋಡ್ರಿ. ಓಕೆ, ನ್ಯೂಟನ್ನ ಒಂದು ಬಲದ ಮೇಲೆ ಮಾಡ್ತಾರೆ. ಓಕೆ, ನ್ಯೂಟನ್ ಇವ್ರು ಏನಪ್ಪ ಅಂತಂದರೆ ಪ್ರಸಿದ್ಧ ಐಸಾಕ್ ನ್ಯೂಟನ್ ಏನಂದರೆ ಇವರ ಒಂದು ಗೌರವವಾದಂಥ ಬಲವನ್ನು ಅಳೆಯಲು ನ್ಯೂಟನ್ ಎಂಬ ಒಂದು ಏಕಮಾನವನ್ನು ಬಳಕೆ ಮಾಡ್ತಾರೆ. ಓಕೆ, ಸರ್ ಐಸಾಕ್ ನ್ಯೂಟನ್ ಅವರ ಒಂದು ನೆನಪಿಗಾಗಿ ಮಾಡ್ತಾರೆ ನೋಡ್ರಿ. ನ್ಯೂಟನ್ ಅಂದರೆ ಯಾರ್ದಪ್ಪ ಬಲದ ಒಂದು ಅಂತಾರಾಷ್ಟ್ರೀಯ SI ಯೂನಿಟ್ ಆಗಿದೆ ನೋಡ್ರಿ. ನೆಕ್ಸ್ಟ್, ಮಾನವನ ದೇಹದಲ್ಲಿರುವಂಥ ಅತಿ ಉದ್ದವಾದ ಮೂಳೆ ಯಾವುದಂತ ಕೊಟ್ಟಿದ್ದಾರೆ. ಮಾನವ ದೇಹದಲ್ಲಿರುವಂಥ ಅತ್ಯಂತ ಉದ್ದವಾದಂಥ ಮೂಳೆ ಯಾವುದು? ಅತಿ ಉದ್ದವಾಗಿರುವಂಥ ಮೂಳೆ ಯಾವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಫೀಮರ್ ನೋಡ್ರಿ, ತೊಡೆ ಮೂಳೆ ಅಂತ ನಾವು ಕರಿತೀವಿ. ಇದು ಕೂಡ ಪ್ರಶ್ನೆ ಕೇಳಿದ್ದಾರೆ ಪರೀಕ್ಷೆಯಲ್ಲಿ. ತೊಡೆ ಮೂಳೆ ಏನಪ್ಪ ಅಂತಂದರೆ ಮಾನವನ ದೇಹದ ಅತ್ಯಂತ ಉದ್ದವಾದಂಥ ಮೂಳೆ ಆಗಿದೆ. ಓಕೆ, ಫೀಮರ್ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಇದೇನಪ್ಪ ಅಂತಂದರೆ ಈ ಮೂಳೆಯು ಮಾನವನ ದೇಹದ ಅತ್ಯಂತ ಉದ್ದವಾದ ಮತ್ತು ದೊಡ್ಡದಾದ ಬಲವಾದಂಥ ಮೂಳೆ ಆಗಿದೆ ಅಂತಲೇ ಹೇಳ್ತೀವಿ. ಇದು ತೊಡೆ ಮೂಳೆ ಆಗಿದೆ ನೋಡಿ, ತೊಡೆ ಮೂಳೆ ಅಂತ ಕರೀತಾರೆ ಫೀಮರ್ಗೆ. ನೆಕ್ಸ್ಟ್, ಚಿನ್ನದ ರಾಸಾಯನಿಕ ಸಂಕೇತ ಏನಂತ ಕೊಟ್ಟಿದ್ದಾರೆ. ಚಿನ್ನದ ರಾಸಾಯನಿಕ ಸಂಕೇತ ಏನಂತ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ ನೋಡ್ರಿ. ಈ ಉತ್ತರವನ್ನು ಏನಪ್ಪ ಅಂತಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೀನಿ ನಾನು. ತಪ್ಪದೇ ಕ್ವಶನ್ ನಂಬರ್ 1 ಅಂತ ಹಾಕಿಸಿಂದ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ತಿಳಿಸಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಮಾನವನ ದೇಹದಲ್ಲಿ ಮಾಸ್ಟರ್ ಗ್ರಂಥಿ ಎಂದು ಯಾವುದನ್ನು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. 2024ರಲ್ಲಿ ನಡೆದಂಥ ಈ ಪೊಲೀಸ್ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ನೋಡಿದ್ದು. ಓಕೆ, ಮಾಸ್ಟರ್ ಗ್ರಂಥಿ ಎಂದು ಯಾವುದನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಪಿಟ್ಯೂಟರಿ ಗ್ರಂಥಿಯನ್ನು ಏನಂತ ಕರೀತಾರೆ? ಮಾಸ್ಟರ್ ಗ್ರಂಥಿ ಅಂತ ಕರೀತಾರೆ ನೋಡ್ರಿ. ಓಕೆ, ಪಿಟ್ಯೂಟರಿ ಗ್ರಂಥಿ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ತೀವಿ. ಇದೇನಪ್ಪ ಅಂತಂದರೆ ಮೆದುಳಿನ ಒಂದು ತಳಭಾಗದಲ್ಲಿ ಕಂಡುಬರ್ತದೆ. ಇದು ದೇಹದ ಇತರೆ ಅನೇಕ ಅಂತಃಸ್ರಾವಕ ಗ್ರಂಥಿಗಳ ಕಾರ್ಯವನ್ನು ನಿಯಂತ್ರಿಸುವುದರಿಂದ ಇದನ್ನು ಮಾಸ್ಟರ್ ಗ್ರಂಥಿ ಅಂತ ಕರೀತಾರೆ.
ಇದು ಏನು ಮಾಡ್ತಂದರೆ ದೇಹದಲ್ಲಿರುವಂಥ ಎಲ್ಲ ಒಂದು ಅಂತಃಸ್ರಾವಕ ಏನು ಗ್ರಂಥಿಗಳಿದ್ದಾವೆ ಅದರ ಒಂದು ಕಾರ್ಯವನ್ನು ಈ ಒಂದು ಪಿಟ್ಯೂಟರಿ ಗ್ರಂಥಿ ಮಾಡ್ತದೆ. ಅದಕ್ಕಾಗಿ ಇದನ್ನು ಮಾಸ್ಟರ್ ಗ್ರಂಥಿ ಅಂತ ಕರಿತಾರೆ ನೋಡ್ರಿ. ಓಕೆ, ಯಾಕೆ ಕರಿತಾರೆ ಅಂತ ಕೂಡ ಗೊತ್ತಿರ್ಬೇಕಾಯ್ತು ನೋಡ್ರಿ. ಓಕೆ, ನೆಕ್ಸ್ಟ್, ಭೌತಶಾಸ್ತ್ರದ ಸಾಪೇಕ್ಷತಾ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಓಕೆ, ಸಾಪೇಕ್ಷ ಸಿದ್ಧಾಂತದ ಬಗ್ಗೆ ಕೂಡ ಕೇಳಿದ್ದಾರೆ ನೋಡಿ. ಥಿಯರಿ ಆಫ್ ದ ರಿಲೇಟಿವಿಟಿ, ಸಾಪೇಕ್ಷತಾ ಸಿದ್ಧಾಂತವನ್ನು ಮಂಡಿಸಿದಂಥ ವ್ಯಕ್ತಿ ಯಾರಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿತ್ತು? ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ. ಸಾರಿ, ನೋಡೋಣಿಂದ್ರಿ, ಇಲ್ಲಿದೆ ನೋಡಿ. ಸಾರಿ, ಆಪ್ಷನ್ಸ್ ಡಿ ನೋಡಿ, ಆಲ್ಬರ್ಟ್ ಐನ್ಸ್ಟೀನ್ ಅಂತ ನಾವು ಹೇಳ್ತೀವಿ. ಸಾಪೇಕ್ಷ ಸಿದ್ಧಾಂತವನ್ನು ಮಂಡಿಸಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಓಕೆ ಯಾವುದಾಗಿತ್ತು? ಆಲ್ಬರ್ಟ್ ಐನ್ಸ್ಟೀನ್ ನೋಡ್ರಿ. ಇಲ್ಲಿ ನಾನು ಸರ್ ಐಸಾಕ್ ನ್ಯೂಟನ್ ಅಲ್ಲ, ಆಲ್ಬರ್ಟ್ ಐನ್ಸ್ಟೀನ್ ಏನಪ್ಪ ಅಂತಂದರೆ ಈ ಒಂದು ಸಾಪೇಕ್ಷ ಸಿದ್ಧಾಂತವನ್ನು ಮಂಡಿಸ್ತಾರೆ. ಇದ್ರ ಬಗ್ಗೆ ಕೂಡ ಗೊತ್ತಿರ್ಬೇಕಾಯ್ತು ನೋಡ್ರಿ, ಹೊಸಬರಿಗೆ ಗೊತ್ತಿರಲ್ಲ. ಓಕೆ, ನಿತ್ಯ ಅಧ್ಯಯನ ಮಾಡಿದಂಥ ಅಭ್ಯರ್ಥಿಗಳಿಗೆ ಈ ಒಂದು ವಿಷಯ ಗೊತ್ತಿರುತ್ತದೆ. ಓಕೆ, ಸಾಪೇಕ್ಷ ಸಿದ್ಧಾಂತವನ್ನು ಮಂಡಿಸಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಆಲ್ಬರ್ಟ್ ಐನ್ಸ್ಟೀನ್. ಆಲ್ಬರ್ಟ್ ಐನ್ಸ್ಟೀನ್ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಇವ್ರು ಏನಪ್ಪ ಅಂತಂದರೆ E=mc² ಎಂಬ ಒಂದು ಸಮೀಕರಣವನ್ನು ಒಳಗೊಂಡಂಥ ಸಾಪೇಕ್ಷ ಸಿದ್ಧಾಂತವನ್ನು ಮಂಡಿಸ್ತಾರೆ. ಓಕೆ, ಇವರು ಪ್ರಖ್ಯಾತ ವಿಜ್ಞಾನಿ ಆಗಿದ್ದಾರೆ ನೋಡ್ರಿ. ಓಕೆ ಗಾಯ್ಸ್, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಸೂರ್ಯನ ಬೆಳಕಿನ ಸಹಾಯದಿಂದ ನಮ್ಮ ದೇಹವನ್ನು ಯಾವ ವಿಟಮಿನನ್ನು ಉತ್ಪಾದಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಸೂರ್ಯನ ಬೆಳಕಿನಿಂದ ನಮ್ಮ ದೇಹದಲ್ಲಿ ಯಾವ ಒಂದು ವಿಟಮಿನ್ ಉತ್ಪಾದನೆ ಆಗುತ್ತದೆ ಅಂತ ಕೊಟ್ಟಿದ್ದಾರೆ, ಉತ್ಪತ್ತಿ ಆಗುತ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ವಿಟಮಿನ್ ಡಿ. ವಿಟಮಿನ್ ಡಿ ಏನಪ್ಪ ಅಂತಂದರೆ ಸೂರ್ಯನ ಬೆಳಕು ಬಿದ್ದ ನಂತರ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ನೋಡಿರಿ. ಮಾನವ ದೇಹದಲ್ಲಿ ಉತ್ಪತ್ತಿ ಆಗುವಂಥ ಒಂದು ವಿಟಮಿನ್ ಯಾವುದು ಅಂದರೆ ಅದು ವಿಟಮಿನ್ ಡಿ ಆಗಿದೆ ನೋಡಿ. ಇದು ಸೂರ್ಯನ ಬೆಳಕು ಬಿದ್ದಾಗ ಮಾತ್ರ ಉತ್ಪತ್ತಿ ಆಗುತ್ತದೆ. ಓಕೆ, ವಿಟಮಿನ್ಸ್ ಬಗ್ಗೆ ರಿಪೀಟೆಡ್ ಕ್ವಶನ್ ಜಾಸ್ತಿ ಆಗಿದೆ ನೋಡಿ ಇಲ್ಲಿ. ಓಕೆ, ಬೆಳಗಿನ ಎಳೆಯ ಒಂದು ಸೂರ್ಯನ ಬೆಳಕು ಏನಪ್ಪ ಅಂತಂದರೆ ನಮ್ಮ ಚರ್ಮದ ಮೇಲೆ ಬಿದ್ದಾಗ ನಮ್ಮ ದೇಹವು ನೈಸರ್ಗಿಕವಾಗಿ ವಿಟಮಿನ್ ಡಿಯನ್ನು ಸಂಶ್ಲೇಷಿಸುತ್ತದೆ. ಇದು ಮೂಳೆಯ ದೃಢತೆಗೆ ಅಗತ್ಯವಾಗಿದೆ ಅಂತ ಹೇಳ್ಬೋದು. ವಿಟಮಿನ್ ಡಿ ಏನಪ್ಪ ಅಂತಂದರೆ ಇದು ಮೂಳೆಯನ್ನು ಗಟ್ಟಿಗೊಳಿಸ್ತದೆ. ಅದಕ್ಕಾಗಿ ಏನಪ್ಪ ಅಂತಂದರೆ ಎಳೆಯ ಮಕ್ಕಳಿಗೆ ವಿಟಮಿನ್ ಡಿಯ ಒಂದು ಅವಶ್ಯಕತೆ ಜಾಸ್ತಿ ಇರ್ತದೆ. ಅವರಿಗೆ ಬೆಳಗಿನ ಜಾವ ಒಂದು ಸೂರ್ಯನ ಕಿರಣವನ್ನು ನಾವು ಹಾಕಬೇಕಾಗ್ತದೆ. ಓಕೆ, ತೋರಿಸ್ಬೇಕಾಗ್ತದೆ ನೋಡಿರಿ ವಿಟಮಿನ್ ಡಿಯ ಒಂದು ಸೂರ್ಯನ ಕಿರಣವನ್ನು ಮಕ್ಕಳಿಗೆ. ಅವಾಗ ಮೂಳೆ ಏನಪ್ಪ ಅಂತಂದ್ರೆ ದೃಢವಾಗುತ್ತದೆ. ವಿಟಮಿನ್ ಡಿ ಕೊರತೆಯಿಂದ ಬರುವಂಥ ರೋಗ ಏನಪ್ಪ ಅಂತಂದರೆ ರಿಕೆಟ್ಸ್ ಅಂತ ಕರಿತೇವೆ ನಾವು. ರಿಕೆಟ್ಸ್ ಏನಪ್ಪ ಅಂತಂದರೆ ವಿಟಮಿನ್ ಡಿ ಕೊರತೆಯಿಂದ ಬರ್ತದೆ ನೋಡ್ರಿ. ನೆಕ್ಸ್ಟ್, ಸಮುದ್ರದ ಮಟ್ಟದಲ್ಲಿ ನೀರಿನ ಕುದಿಯುವ ಬಿಂದು ಎಷ್ಟು ಅಂತ ಕೊಟ್ಟಿದ್ದಾರೆ. ಸಮುದ್ರದ ಮಟ್ಟದಲ್ಲಿ ನೀರಿನ ಕುದಿಯುವ ಬಿಂದು ಎಷ್ಟು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಬಿಂದು ಬಾಯ್ಲಿಂಗ್ ಪಾಯಿಂಟ್ ಎಷ್ಟಾಗಿರ್ತದೆ ಸಮುದ್ರ ಬಿಂದುವಿನಲ್ಲಿ. ಇದನ್ನು ಏನಪ್ಪ ಅಂತಂದರೆ ಕ್ವೆಶ್ಚನ್ 2 ಆಗಿ ತೊಳಿಕೊಳ್ಳಿ, ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಓಕೆ, ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ರಕ್ತದ ಒತ್ತಡವನ್ನು ಅಳೆಯಲು ಬಳಸುವಂಥ ಸಾಧನ ಯಾವುದು? ಓಕೆ, ಬ್ಲಡ್ ಪ್ರೆಷರ್ಸನ್ನು ಅಳೆಯುವಂಥ ಒಂದು ಸಾಧನ ಯಾವುದಂತ ಕೊಟ್ಟಿದ್ದಾರೆ. BP, ಬ್ಲಡ್ ಪ್ರೆಷರನ್ನು ಅಳೆಯುವಂಥ ಸಾಧನ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸಿಗ್ಮಾ ಮಾನೋಮೀಟರ್. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡಿ. ಓಕೆ, ಸಿಗ್ಮಾ ಮಾನೋಮೀಟರ್ ಏನಪ್ಪ ಅಂತಂದರೆ ವೈದ್ಯಕೀಯ ಒಂದು ಉಪಕರಣವನ್ನು ಮನುಷ್ಯನ ರಕ್ತದೊತ್ತಡ ಅಂದರೆ BP ಅಳೆಯಲು ಬಳಕೆ ಮಾಡ್ತಾರೆ. ನಾವು ದವಾಖಾನೆಗೆ ಅಥವಾ ಹಾಸ್ಪಿಟ್ಲಿಗೆ ಹೋಗಿರ್ತೀವಲ್ಲ, ಅಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಈ ಒಂದು BP ವೈದ್ಯಕೀಯ ಚೆಕಪ್ ಮಾಡ್ತಾರೆ ಅಂತ ಹೇಳ್ತೀವಿ. ಯಾರು ವೈದ್ಯರು, ಡಾಕ್ಟರ್ ಏನಪ್ಪ ಅಂತಂದರೆ ಈ BP ಚೆಕ್ ಮಾಡ್ತಾರೆ ನೋಡ್ರಿ. ನೆಕ್ಸ್ಟ್, ಮಾನವನ ದೇಹದಲ್ಲಿರುವಂಥ ಅತ್ಯಂತ ಕಠಿಣವಾದ ವಸ್ತು ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಮಾನವ ದೇಹದಲ್ಲಿರುವಂಥ ಕಠಿಣವಾದ ವಸ್ತು ಆದರೆ ಏನಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನಮ್ಮ ದೇಹದಲ್ಲಿರುವಂಥ ಅತ್ಯಂತ ಕಠಿಣವಾದ ವಸ್ತು ಯಾವುದಪ್ಪ ಅಂತಂದರೆ ಅದು ನಮ್ಮ ಹಲ್ಲು. ಓಕೆ, ಹಲ್ಲಿನ ಎನಾಮೆಲ್ ಅಂತ ನಾವು ಕರಿತೀವಿ ನೋಡ್ರಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಹಲ್ಲಿನಲ್ಲಿರುವಂಥ ಎನಾಮೆಲ್ ಇದೇನಪ್ಪ ಅಂತಂದರೆ ಮಾನವನ ದೇಹದಲ್ಲಿ ಅತ್ಯಂತ ಗಟ್ಟಿಯಾಗಿರುವಂಥ ಭಾಗ ಇದೆ ನೋಡ್ರಿ. ಹಲ್ಲುಗಳ ಹೊರಪದರವಾದಂಥ ಎನಾಮೆಲ್ ಏನಪ್ಪ ಅಂತಂದರೆ ಹೆಚ್ಚಿನ ಪ್ರಮಾಣದ ಖನಿಜಗಳನ್ನು ಹೊಂದಿದ್ದು ಇದು ಮೂಳೆಗಳಿಗಿಂತಲೂ ಕಠಿಣವಾಗಿರ್ತದೆ. ಯಾಕಪ್ಪ ಅಂತಂದರೆ ಹೆಚ್ಚಾಗಿ ಇದರಲ್ಲಿ ಕ್ಯಾಲ್ಸಿಯಮ್ ಖನಿಜ ಕಂಡು ಬರ್ತದೆ ನೋಡ್ರಿ. ಹಲ್ಲುಗಳಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಕಂಡು ಬರೋದ್ರಿಂದ ಅದೇನಪ್ಪ ಅಂತಂದರೆ ಮೂಳೆಗಳನ್ನು ಗಟ್ಟಿಗೊಳಿಸ್ತದೆ. ಅಂದರೆ ಮೂಳೆಗಳಿಗಿಂತ ಏನಪ್ಪ ಅಂತಂದರೆ ಹಲ್ಲು ಜಾಸ್ತಿ ಗಟ್ಟಿಯಾಗಿದೆ ಅಂತ ಹೇಳ್ತೀವಿ.
ಮೂಳೆಗಳು ಕೂಡ ಏನಪ್ಪ ಅಂತಂದರೆ ಕ್ಯಾಲ್ಸಿಯಂ ಅಗತ್ಯ ಇರ್ತದೆ ನೋಡ್ರಿ. ನೆಕ್ಸ್ಟ್, ಮುಂಜಾನೆ ನಕ್ಷತ್ರ ಮತ್ತು ಸಂಜೆ ನಕ್ಷತ್ರ ಎಂದು ಕರೆಯಲ್ಪಡುವಂಥ ಗ್ರಹ ಯಾವುದಂತ ಕೊಟ್ಟಿದ್ದಾರೆ. ಗ್ರಹಗಳ ಬಗ್ಗೆ ಕೇಳಿದ್ದಾರೆ. ಮುಂಜಾನೆ ಮತ್ತು ಸಂಜೆ ನಕ್ಷತ್ರ ಎಂದು ಕರೆಯುವಂಥ ಗ್ರಹ ಯಾವುದು? ಇದಕ್ಕೆ ಸರಿಯಾದ ಉತ್ತರ ವೇನಸ್ ನೋಡಿ, ಶುಕ್ರ ಗ್ರಹ ಅಂತ ನಾವು ಕರೆಯುತ್ತೇವೆ. ಶುಕ್ರ ಗ್ರಹ ಏನಪ್ಪ ಅಂತಂದರೆ ರಾತ್ರಿ ಆಕಾಶಕಾಯದಲ್ಲಿ ಚಂದ್ರನ ನಂತರ ಅತ್ಯಂತ ಪ್ರಕಾಶಮಾನವಾದಂಥ ಕಾಣುವಂಥ ವಸ್ತುವಾಗಿದೆ ಅಂತ ಹೇಳ್ತೀವಿ. ಇದು ಸೂರ್ಯೋದಯಕ್ಕಿಂತ ಮುನ್ನ ಏನಪ್ಪ ಅಂತಂದರೆ ಸೂರ್ಯಾಸ್ತದ ನಂತರ ಸ್ಪಷ್ಟವಾಗಿ ಕಾಣುತ್ತದೆ. ಓಕೆ, ಸೂರ್ಯ ಹುಟ್ಟುವಂತಕ್ಕಿಂತ ಮುಂಚಿತವಾಗಿ ಮತ್ತು ಸೂರ್ಯ ಮುಳುಗಿದ ನಂತರ ಏನಪ್ಪ ಅಂತಂದರೆ ಇದು ಸ್ಪಷ್ಟವಾಗಿ ಕಾಣುತ್ತದೆ ನೋಡ್ರಿ ಆಕಾಶದಲ್ಲಿ. ಓಕೆ, ನೆಕ್ಸ್ಟ್, ಶಬ್ದವು ಯಾವುದರ ಮೂಲಕ ಚಲಿಸಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಶಬ್ದದ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ನಮ್ಮ ಶಬ್ದದ ಬಗ್ಗೆ ಫುಲ್ಲು ಗೊತ್ತಿರ್ಬೇಕಾಗ್ತದೆ. ಶಬ್ದ ಒಂದು ಚಾಪ್ಟರ್, ಈ ಚಾಪ್ಟರ್ ಬಗ್ಗೆ ಗೊತ್ತಿರ್ಬೇಕಾಗ್ತದೆ. ಓಕೆ, ಶಬ್ದ ಯಾವೊಂದು ಮೂಲಕ ಚಲಿಸಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ನಿರ್ವಾತ ನೋಡಿ. ನಿರ್ವಾತದಲ್ಲಿ ಏನಪ್ಪ ಅಂತಂದರೆ ಶಬ್ದ ಚಲಿಸುವುದಿಲ್ಲ. ಓಕೆ, ಇದು ಘನದಲ್ಲಿ ಅತ್ಯಂತ ವೇಗವಾಗಿ ಚಲಿಸ್ತದೆ. ಯಾವುದು? ಶಬ್ದ ಘನಗಳಲ್ಲಿ ಅತ್ಯಂತ ವೇಗವಾಗಿ ಚಲಿಸ್ತದೆ. ಓಕೆ, ನಿರ್ವಾತದಲ್ಲಿ ಶಬ್ದ ಚಲಿಸೋದಿಲ್ಲ. ಯಾಕಪ್ಪ ಅಂತಂದರೆ ಶಬ್ದದ ಅಲೆಗಳು ಏನಪ್ಪ ಅಂತಂದರೆ ಚಲಿಸಲು ಒಂದು ಮಾಧ್ಯಮ ಬೇಕಾಗಿರ್ತದೆ. ಅಂದರೆ ಗಾಳಿ, ನೀರು ಅಥವಾ ಘನವಸ್ತು ಅಗತ್ಯವಿರ್ತದೆ. ಹಾಗಾಗಿ ಏನಪ್ಪ ಅಂತಂದರೆ ಗಾಳಿ ಇಲ್ಲದ ನಿರ್ವಾತ ಪ್ರದೇಶದಲ್ಲಿ ಶಬ್ದ ಚಲಿಸೋದಿಲ್ಲ ನೋಡ್ರಿ. ನಿರ್ವಾತ ಒಂದು ಪ್ರದೇಶದಲ್ಲಿ ಏನಪ್ಪ ಅಂತಂದರೆ ಶಬ್ದ ಚಲಿಸುವುದಿಲ್ಲ. ನೆಕ್ಸ್ಟ್, ಅಸ್ಕೋರ್ಬಿಕ್ ಆಮ್ಲ ಎಂದರೆ ಯಾವ ವಿಟಮಿನ್ ಅಂತ ಕೊಟ್ಟಿದ್ದಾರೆ. ವಿಟಮಿನ್ನ ಒಂದು ರಾಸಾಯನಿಕ ಹೆಸರು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ವಿಟಮಿನ್ ಯಾವುದಂತ ಕೊಟ್ಟಿದ್ದಾರೆ. ಅಸ್ಕೋರ್ಬಿಕ್ ಆಮ್ಲ. ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಸಿ ನೋಡಿ. ವಿಟಮಿನ್ ಸಿ ಏನಪ್ಪ ಅಂತಂದರೆ ಅಸ್ಕೋರ್ಬಿಕ್ ಆಮ್ಲ ಅಂತ ನಾವು ಕರೆಯುತ್ತೇವೆ. ವಿಟಮಿನ್ ಸಿಯ ಒಂದು ರಾಸಾಯನಿಕ ಹೆಸರು ಏನಪ್ಪ ಅಂತಂದರೆ ಅಸ್ಕೋರ್ಬಿಕ್ ಆಮ್ಲ ಆಗ್ಯದ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಗಾಯಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ನೋಡ್ರಿ. ನೆಕ್ಸ್ಟ್, ಸಾಮಾನ್ಯ ಮಾನವನ ಜೀವಕೋಶಗಳಲ್ಲಿ ಎಷ್ಟು ಕ್ರೋಮೋಸೋಮ್ಗಳು ಇರುತ್ತವೆ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ಮಾನವನ ಜೀವಕೋಶಗಳಲ್ಲಿ ಎಷ್ಟು ಕ್ರೋಮೋಸೋಮ್ಗಳು ಕಂಡು ಬರುತ್ತವೆ. ಇದಕ್ಕೆ ಸರಿಯಾದ ಉತ್ತರ 46 ಅಂತ ಹೇಳ್ತೀವಿ. ಅಂದರೆ 23 ಜೊತೆ ನೋಡಿ. ಸರಿಯಾದ ಉತ್ತರ ಯಾವುದಾಗಿತ್ತು? 46 ಅಥವಾ 23 ಜೊತೆ. ಓಕೆ, ಇದನ್ನು 2 ಭಾಗ ಮಾಡಿದಾಗ 23 ಜೊತೆ ಕಂಡು ಬರ್ತವೆ. ಮನುಷ್ಯನ ಪ್ರತಿಯೊಂದು ಸಾಮಾನ್ಯ ಜೀವಕೋಶ ಏನಪ್ಪ ಅಂತಂದರೆ 23 ಜೊತೆ ಒಟ್ಟು 46 ಇರ್ತವೆ ನೋಡ್ರಿ. ಕ್ರೋಮೋಸೋಮ್ಗಳನ್ನು ಹೊಂದಿರ್ತಾನೆ. ಇವುಗಳಲ್ಲಿ ಒಂದು ಜೊತೆ ಲಿಂಗವನ್ನು ನಿರ್ಧರಿಸ್ತದೆ. ಅಂದರೆ 23 ಜೊತೆಯಲ್ಲಿ 22 ಜೊತೆ ಒಂದೇನಪ್ಪ ಅಂತಂದರೆ ಲಿಂಗವನ್ನು ನಿರ್ಧರಿಸ್ತದೆ. ಓಕೆ, ಟೋಟಲಾಗಿ 23 ಜೊತೆ ಕಂಡು ಬರ್ತದೆ ನೋಡ್ರಿ. ಈ ಒಂದು ಏನಪ್ಪ ಅಂತಂದರೆ ಮಗು ಗಂಡಾಗಬೇಕು ಅಥವಾ ಹೆಣ್ಣಾಗಬೇಕು ಅಂಬೋದು ಈ ಒಂದು ಕ್ರೋಮೋಸೋಮ್ ಮೇಲೆ ನಿಂತಿರ್ತದೆ ನೋಡ್ರಿ. ಓಕೆ, ನೆಕ್ಸ್ಟ್, ನಮಗೆ ಗಾಯವಾದಂಥ ಒಂದು ಸಂದರ್ಭದಲ್ಲಿ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವಂಥ ವಿಟಮಿನ್ ಯಾವುದಂತ ಕೊಟ್ಟಿದ್ದಾರೆ. ನಮಗೇನಾದರೂ ಆಟ ಆಡುವಂಥ ಸಂದರ್ಭದಲ್ಲಿ ಬಿದ್ದಾಗ ಗಾಯ ಆದಂಥ ಸಂದರ್ಭದಲ್ಲಿ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವಂಥ ವಿಟಮಿನ್ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ವಿಟಮಿನ್ ಕೆ. ಓಕೆ, ಆಪ್ಷನ್ಸ್ ಸಿ ನೋಡಿ. ಓಕೆ, ವಿಟಮಿನ್ ಕೆ ಏನಪ್ಪ ಅಂತಂದರೆ ದೇಹದಲ್ಲಿ ಪೋಥ್ರೋಂಬಿನ್ ಎಂಬ ಒಂದು ಪ್ರೋಟೀನನ್ನು ಉತ್ಪಾದಿಸಲು ಅಗತ್ಯವಾಗಿದೆ. ವಿಟಮಿನ್ ಕೆ ಯಾವ ಒಂದು ಪ್ರೋಟೀನನ್ನು ಉತ್ಪಾದಿಸ್ತದೆ ಅಂದರೆ ಅದು ಥ್ರೋಂಬಿನ್. ಇದು ಏನಪ್ಪ ಅಂತಂದರೆ ರಕ್ತಸ್ರಾವವನ್ನು ತಡೆಯುವಂಥ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ ನೋಡ್ರಿ. ಓಕೆ, ಪೋಥ್ರೋಂಬಿನ್ ಏನು ಮಾಡ್ತದೆ ಅಂದರೆ ರಕ್ತ ಹೆಪ್ಪುಗಟ್ಟಲು ಸಹಕಾರಿಯಾಗಿದೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್, ದ್ರವ ವಸ್ತುವು ಬಿಸಿಯಾಗಿ ಅನಿಲವಾಗಿ ಬದಲಾಗುವಂಥ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ. ಓಕೆ, ದ್ರವ ಇರ್ತದೆ, ಅನಿಲ ಆಗ್ತದೆ. ಇದಕ್ಕೆ ಏನೆಂದು ಕರೀತಾರೆ? ಅನಿಲ ಆಗುವಂಥ ಏನಂತ ಕರೀತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಎವಾಪೊರೇಷನ್ ಅಂತ ಕರಿತೇವೆ. ಆವಿ ಆಗೋಕೆ ಎವಾಪೊರೇಷನ್ ಅಂತ ನಾವು ಕರಿತೀವಿ ನೋಡ್ರಿ. ಆವಿ ಆಗೋಕೆ ಅಂತ ಕರಿತೀವಿ. ನೀರು ಅಥವಾ ಯಾವುದೇ ದ್ರವ ವಸ್ತುವು ಉಷ್ಣತೆಯಿಂದಾಗಿ ಆವಿಯಾಗಿ ಪರಿವರ್ತನೆ ಆಗುವಂಥ ಪ್ರಕ್ರಿಯೆಯನ್ನು ನಾವು ಆವಿ ಆಗೋಕೆ ಅಂತ ಕರಿತೀವಿ ನೋಡ್ರಿ. ಓಕೆ, ನೆಕ್ಸ್ಟ್, ಜೈವಿಕ ಅನಿಲದ ಮುಖ್ಯ ಘಟಕ ಯಾವುದು ಅಂತ ಕೊಟ್ಟಿದ್ದಾರೆ. ಬಯೋಗ್ಯಾಸ್ದು ಏನಪ್ಪ ಮೇನ್ ಕಾಂಪೋನೆಂಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಬಯೋಗ್ಯಾಸ್ ಜೈವಿಕ ಅನಿಲದ ಮುಖ್ಯ ಘಟಕ ಯಾವುದಪ್ಪ ಅಂತಂದರೆ
ಮೀಥೇನ್ ಅಂತ ಅನ್ಕೊತೀನಿ. ಓಕೆ, ಮೀಥೇನ್ ಆಗಿದೆ ನೋಡಿ. ಮೀಥೇನ್ ಸರಿಯಾದ ಉತ್ತರ ಇದೆ. ಇದರದ್ದು ಏನಪ್ಪ ಅಂತಂದರೆ CH4 ಆಗಿದೆ ಸೂತ್ರ. ಜೈವಿಕ ತ್ಯಾಜ್ಯಗಳಿಂದ ಉತ್ಪತ್ತಿಯಾಗುವಂಥ ಬಯೋಗ್ಯಾಸ್ನಲ್ಲಿ 50-70% ಏನಪ್ಪ ಅಂತಂದರೆ ಮೀಥೇನ್ ಅನಿಲ ಇರ್ತದೆ. ಇದೇನಪ್ಪ ಅಂತಂದರೆ ಅತ್ಯುತ್ತಮ ಇಂಧನ ಆಗಿದೆ ಅಂತ ಹೇಳ್ತೀವಿ. ಇದರದ್ದು ಸೂತ್ರ ಏನಪ್ಪ ಅಂತಂದರೆ CH4. ಮೀಥೇನ್ ಏನಪ್ಪ ಅಂತಂದರೆ ಗದ್ದೆಗಳಲ್ಲಿ ಕಂಡು ಬರ್ತದಂತ ಹೇಳ್ತೀವಿ. ಓಕೆ, ಬಯೋಗ್ಯಾಸ್ CH4 ನೋಡ್ರಿ, ಮೀಥೇನ್. ನೆಕ್ಸ್ಟ್ ಪ್ರಶ್ನೆ, ಸಾರ್ವತ್ರಿಕ ದಾನಿ ಎಂದು ಯಾವ ರಕ್ತದ ಗುಂಪನ್ನು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ರಕ್ತದ ಬಗ್ಗೆ ಕೇಳಿದ್ದಾರೆ. ಓಕೆ, ರಕ್ತದ ಬಗ್ಗೆ ಕೇಳಿದ್ದಾರೆ. ಇದರ ಒಂದು ಉತ್ತರವನ್ನು ನೀವೇನಪ್ಪ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಕ್ವೆಶ್ಚನ್ ನಂಬರ್ 3 ನೋಡಿದ್ದು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಕೊನೆಯ ಪ್ರಶ್ನೆ ಬಂದಿದೆ ನೋಡಿ. ಕೆಂಪು ರಕ್ತ ಕಣಗಳ ಜೀವಿತಾವಧಿ ಅಂದಾಜು ಎಷ್ಟು ದಿನಗಳಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಯನ್ನು ನಾನು ಹಲವಾರು ಒಂದು ವಿಜ್ಞಾನ ಹೇಳುವಂಥ ಒಂದು ಸಂದರ್ಭದಲ್ಲಿ ಹೇಳಿದ್ದೀನಿ, ವಿಜ್ಞಾನದ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನೋಡಿ. ಕೆಂಪು ರಕ್ತದ RBCಯ ಒಂದು ಜೀವಿತಾವಧಿ ಎಷ್ಟು ಅಂತ ಹೇಳಿದ್ದೀನಿ. ಓಕೆ, ರೆಡ್ ಬ್ಲಡ್ ಸೆಲ್ಸ್ ಅಂತ ನಾವು ಹೇಳ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 120 ಡೇಸ್. ಓಕೆ, 120 ಡೇಸ್ ಅಂತ ನಾವು ಹೇಳ್ತೀವಿ. 120 ದಿನಗಳೇನಪ್ಪ ಅಂತಂದರೆ ಈ ಒಂದು RBCಯ ಒಂದು ಜೀವಿತಾವಧಿ ಆಗಿರುತ್ತೆ ನೋಡಿರಿ. ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ. ಮಾನವ ದೇಹದಲ್ಲಿರುವಂಥ ಕೆಂಪು ರಕ್ತ ಕಣಗಳ ಅಸ್ಥಿಮಜ್ಜೆಯಲ್ಲಿ ಉತ್ಪತ್ತಿಯಾಗುತ್ತವೆ. ಇವು ಸುಮಾರು 120 ದಿನಗಳವರೆಗೆ ಮಾತ್ರ ಬದುಕಿರ್ತವೆ ನೋಡ್ರಿ. ರೆಡ್ ಬ್ಲಡ್ ಸೆಲ್ಸ್ 120 ದಿನಗಳ ಕಾಲ ಬದುಕಿರ್ತವೆ ಇವು. ಓಕೆ, ಇವೇನಪ್ಪ ಅಂತಂದರೆ ಪ್ರಮುಖ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೆಗಳಾಗಿದ್ದವು. ಈ ರೀತಿಯ ವಿಡಿಯೋಗಳಿಗಾಗಿ ಏನಪ್ಪ ಅಂತಂದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ವಿಜ್ಞಾನದಲ್ಲಿ ಕಡಿಮೆ ಅಂಕವನ್ನು ಪಡಿತೀರೋ ಅವ್ರೇನಪ್ಪ ಅಂತಂದರೆ ಈ ವಿಡಿಯೋನ ನೋಡಿ. ಓಕೆ, ಜಾಸ್ತಿ ಅಂಕ ಪಡೆದವರು ಅಂದರೆ ತಿಳ್ಕೊಂಡವ್ರು ಇರ್ತೀರಿ, ಗೊತ್ತಿರೋರು ಇರ್ತೀರಿ, ಆದರೂ ಕೂಡ ಅವರು ಕೂಡ ಈ ಒಂದು ವಿಡಿಯೋನ ನೋಡಿ ಕೊನೆವರೆಗೂ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ನಾವು ಪೋಸ್ಟ್ನಲ್ಲಿ ಹಾಕ್ತಾ ಇರ್ತೀವಿ ಕ್ವೆಶನನ್ನು. ಆ ಒಂದು ಕ್ವೆಶನ್ ಕೂಡ ನೀವು ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಓಕೆ, ಕಮೆಂಟ್ ಮಾಡಿ ನಿಮ್ಮ ಒಂದು ಉತ್ತರವನ್ನು. ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಗೆ ಯಾವ ಒಂದು ವಿಡಿಯೋ ಬೇಕೋ, ಯಾವ ಸಬ್ಜೆಕ್ಟ್ ಮೇಲೆ ಬೇಕೋ ಅದನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.